ವೆಲ್ಕಮ್ ಬ್ಯಾಕ್. ರಾಮನೂರು ಅಯೋಧ್ಯೆಯಲ್ಲಿ ಮಂದಿರ ಪೂರ್ಣಗೊಳ್ತಾ ಇದ್ದಂತೆ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಆದರೆ ಇದೇ ದೇವಧ್ವಜ ಕಂಡ ಪಾಪಿ ಪಾಕಿಸ್ತಾನ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ದೇವಧ್ವಜ ಹಾರಾಟ, ಪಾಕ್ನ ಉತ್ತಟತನ. ಇತ್ತ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ದೇವಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆ ಅತ್ತ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಭಾರತದ ಸನಾತನ ಧರ್ಮ ಹಾಗೂ ಪರಂಪರೆಯನ್ನು ಸಹಿಸದ ಜಿನ್ನಾ ಲ್ಯಾಂಡ್ ಮತ್ತೊಂದು ಉದ್ದಟತನದ ಹೇಳಿಕೆ ನೀಡಿದೆ. ಅಯೋಧ್ಯೆ ಧ್ವಜಾರೋಹಣವನ್ನು ಉಲ್ಲೇಖಿಸಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿಕೆಯೊಂದನ್ನು ರಿಲೀಸ್ ಮಾಡಿದೆ. ಆ ಹೇಳಿಕೆಯಲ್ಲಿ ರಾಮಮಂದಿರ ಧ್ವಜಾರೋಹಣವನ್ನ ಪಾಕ್ ಉಲ್ಲೇಖಿಸಿದೆ. ಅಲ್ಲದೆ ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ, ಪುರಾತನ ಪರಂಪರೆಯ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ, ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟೀಯ ಸಮುದಾಯ ಗಮನ ಹರಿಸಬೇಕು ಅಂತ ಪಾಕಿಸ್ತಾನ ಹೇಳಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಪಾರಂಪರಿಕ ಕಟ್ಟಡಗಳನ್ನು ಧ್ವಂಸಗೊಳಿಸಿ ಭಾರತ ರಾಮ ಮಂದಿರ ಕಟ್ಟಿದೆ. ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ, ಪರಂಪರೆ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ, ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟೀಯ ಸಮುದಾಯ ಗಮನ ಹರಿಸಬೇಕು. ಅಲ್ಪಸಂಖ್ಯಾತರ ಬಗ್ಗೆ ಪಾಕ್ನ ಈ ಹೇಳಿಕೆ ಭೂತದ ಬಾಯಲ್ಲಿನ ಭಗವದ್ಗೀತೆಯಾದಂತಾಗಿದೆ. ಯಾಕಂದ್ರೆ ಪಾಕಿಸ್ತಾನ ತನ್ನ ನೆಲದಲ್ಲಿರುವ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಕ್ರೈಸ್ತರು, ಸಿಖ್, ಬೌದ್ಧರು, ಜೊತೆಗೆ ಅಹಮದೀಯರನ್ನ ನಿರಂತರವಾಗಿ ಶೋಷಿಸ್ತಾ ಇದೆ. ಇದರಲ್ಲಿ ಅಹಮದೀಯರು ಅಂದರೆ ಭಾರತದಿಂದ ವಲಸೆ ಹೋಗಿರುವ ಮುಸಲ್ಮಾನರನ್ನ ಎರಡನೇ ದರ್ಜೆಯ ಪ್ರಜೆಯ ರೀತಿಯಲ್ಲಿ ನಡೆಸಿಕೊಳ್ತಾ ಇದೆ. ಇದಕ್ಕೆ 1947ರಿಂದ ಹಿಡಿದು ಇಲ್ಲಿವರೆಗಿನ ಅಂಕಿ ಅಂಶಗಳೇ ಸಾಕ್ಷ್ಯ. 1951ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ 22.05% ಜನರಿದ್ರು. ಕ್ರಿಶ್ಚಿಯನ್ರು 1.28%, 2.2% ಅಹಮದಿಯರಿದ್ರೆ ಸಿಖ್ಖರು 1.26%. ಇನ್ನು 2023ರ ವರದಿ ಪ್ರಕಾರ ಪಾಕ್ನಲ್ಲಿ ಸುಮಾರು 1.61% ಹಿಂದೂಗಳಿದ್ರು. ಕ್ರಿಶ್ಚಿಯನ್ನರು 1.37% ಜನ ಇದ್ರು. ಆದರೆ ಅಹಮದಿಯರ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಸುಮಾರು 0.22 ಲಕ್ಷ ಅಹಮದಿಯರಿದ್ದಾರೆ. ಇನ್ನು 16,800 ಮಂದಿ ಸಿಖ್ಖರಿದ್ದಾರೆ. ಪಾಕ್ ಹೇಳಿಕೆ ಭಾರತ ಖಡಕ್ ತಿರುಗೇಟು. ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿರುವ ಬಗ್ಗೆ ಪಾಕ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟು ನೀಡಿದ್ದು, ಅಲ್ಪಸಂಖ್ಯಾತರ ನಡೆಸಿಕೊಳ್ಳುವ ಬಗ್ಗೆ ಪಾಕಿಸ್ತಾನ ನಮಗೆ ಉಪನ್ಯಾಸ ನೀಡೋ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ. ತನ್ನದೇ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸಿಕೊಳ್ಳೋ ರೀತಿಯನ್ನ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಪಾಕಿಸ್ತಾನ ಕೇಂದ್ರೀಕರಿಸುವುದು ಉತ್ತಮ ಅಂತ ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ನೋಡಿದರೆ ನಿರಂತರವಾಗಿ ಇಳಿಕೆ ಕಾಣುತ್ತೆ. ಇದು ಪಾಕಿಸ್ತಾನದ ನೀಚ ಬುದ್ಧಿಗೆ ಹಿಡಿದ ಕೈಗನ್ನಡಿ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅನ್ನೋದಕ್ಕೆ ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್. ವೆಲ್ಕಮ್ ಬ್ಯಾಕ್. ರಾಮನೂರು ಅಯೋಧ್ಯೆಯಲ್ಲಿ ಮಂದಿರ ಪೂರ್ಣಗೊಳ್ತಾ ಇದ್ದಂತೆ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಆದರೆ ಇದೇ ದೇವಧ್ವಜ ಕಂಡ ಪಾಪಿ ಪಾಕಿಸ್ತಾನ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ದೇವಧ್ವಜ ಹಾರಾಟ, ಪಾಕ್ನ ಉತ್ತಟತನ. ಇತ್ತ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ದೇವಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆ ಅತ್ತ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಭಾರತದ ಸನಾತನ ಧರ್ಮ ಹಾಗೂ ಪರಂಪರೆಯನ್ನು ಸಹಿಸದ ಜಿನ್ನಾ ಲ್ಯಾಂಡ್ ಮತ್ತೊಂದು ಉದ್ದಟತನದ ಹೇಳಿಕೆ ನೀಡಿದೆ. ಅಯೋಧ್ಯೆ ಧ್ವಜಾರೋಹಣವನ್ನು ಉಲ್ಲೇಖಿಸಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿಕೆಯೊಂದನ್ನು ರಿಲೀಸ್ ಮಾಡಿದೆ. ಆ ಹೇಳಿಕೆಯಲ್ಲಿ ರಾಮಮಂದಿರ ಧ್ವಜಾರೋಹಣವನ್ನ ಪಾಕ್ ಉಲ್ಲೇಖಿಸಿದೆ. ಅಲ್ಲದೆ ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ, ಪುರಾತನ ಪರಂಪರೆಯ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ, ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟೀಯ ಸಮುದಾಯ ಗಮನ ಹರಿಸಬೇಕು ಅಂತ ಪಾಕಿಸ್ತಾನ ಹೇಳಿದೆ.
ಅಯೋಧ್ಯ ರಾಮ ಮಂದಿರದಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಪಾರಂಪರಿಕ ಕಟ್ಟಡಗಳನ್ನು ಧ್ವಂಸಗೊಳಿಸಿ ಭಾರತ ರಾಮ ಮಂದಿರ ಕಟ್ಟಿದೆ. ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ. ಪರಂಪರೆ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ. ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಗಮನ ಹರಿಸಬೇಕು. ಅಲ್ಪಸಂಖ್ಯಾತರ ಬಗ್ಗೆ ಪಾಕ್ನ ಈ ಹೇಳಿಕೆ ಭೂತದ ಬಾಯಲ್ಲಿನ ಭಗವದ್ಗೀತೆಯಾದಂತಾಗಿದೆ. ಯಾಕಂದ್ರೆ ಪಾಕಿಸ್ತಾನ್ ತನ್ನ ನೆಲದಲ್ಲಿರುವ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಕ್ರೈಸ್ತರು, ಸಿಖ್, ಬೌದ್ಧರು ಜೊತೆಗೆ ಅಹಮದೀಯರನ್ನ ನಿರಂತರವಾಗಿ ಶೋಷಿಸ್ತಾ ಇದೆ. ಇದರಲ್ಲಿ ಅಹಮದೀಯರು ಅಂದರೆ ಭಾರತದಿಂದ ವಲಸೆ ಹೋಗಿರುವ ಮುಸಲ್ಮಾನರನ್ನ ಎರಡನೇ ದರ್ಜೆಯ ಪ್ರಜೆಯ ರೀತಿಯಲ್ಲಿ ನಡೆಸಿಕೊಳ್ತಾ ಇದೆ. ಇದಕ್ಕೆ 1947ರಿಂದ ಹಿಡಿದು ಇಲ್ಲಿವರೆಗಿನ ಅಂಕಿ ಅಂಶಗಳೇ ಸಾಕ್ಷ್ಯ. 1951ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ 22.05% ಜನರಿದ್ರು. ಕ್ರಿಶ್ಚಿಯನ್ರು 1.28%, 2.2% ಅಹಮದಿಯರಿದ್ರೆ ಸಿಖ್ಖರು 1.26%. ಇನ್ನು 2023ರ ವರದಿ ಪ್ರಕಾರ ಪಾಕ್ನಲ್ಲಿ ಸುಮಾರು 1.61% ಹಿಂದೂಗಳಿದ್ರು. ಕ್ರಿಶ್ಚಿಯನ್ನರು 1.37% ಜನ ಇದ್ರು. ಆದರೆ ಅಹಮದಿಯರ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಸುಮಾರು 0.22 ಲಕ್ಷ ಅಹಮದಿಯರಿದ್ದಾರೆ. ಇನ್ನು 16,800 ಮಂದಿ ಸಿಖ್ಖರಿದ್ದಾರೆ. ಪಾಕ್ ಹೇಳಿಕೆ ಭಾರತ ಖಡಕ್ ತಿರುಗೇಟು. ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿರುವ ಬಗ್ಗೆ ಪಾಕ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟು ನೀಡಿದ್ದು, ಅಲ್ಪಸಂಖ್ಯಾತರ ನಡೆಸಿಕೊಳ್ಳುವ ಬಗ್ಗೆ ಪಾಕಿಸ್ತಾನ ನಮಗೆ ಉಪನ್ಯಾಸ ನೀಡೋ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ. ತನ್ನದೇ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸಿಕೊಳ್ಳೋ ರೀತಿಯನ್ನ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಪಾಕಿಸ್ತಾನ ಕೇಂದ್ರೀಕರಿಸುವುದು ಉತ್ತಮ ಅಂತ ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ನೋಡಿದರೆ ನಿರಂತರವಾಗಿ ಇಳಿಕೆ ಕಾಣುತ್ತೆ. ಇದು ಪಾಕಿಸ್ತಾನದ ನೀಚ ಬುದ್ಧಿಗೆ ಹಿಡಿದ ಕೈಗನ್ನಡಿ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಎಂಬುದಕ್ಕೆ ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್. ನ್ಯೂಸ್ ಡೆಸ್ಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಮನೂರು ಅಯೋಧ್ಯೆಯಲ್ಲಿ ಮಂದಿರ ಪೂರ್ಣಗೊಳ್ತಾ ಇದ್ದಂತೆ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಆದರೆ ಇದೇ ದೇವಧ್ವಜ ಕಂಡ ಪಾಪಿ ಪಾಕಿಸ್ತಾನ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ದೇವಧ್ವಜ ಹಾರಾಟ, ಪಾಕ್ನ ಉದ್ದಟತನ. ಇತ್ತ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ದೇವಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆ ಅತ್ತ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಭಾರತದ ಸನಾತನ ಧರ್ಮ ಹಾಗೂ ಪರಂಪರೆಯನ್ನು ಸಹಿಸದ ಜಿನ್ನಾ ಲ್ಯಾಂಡ್ ಮತ್ತೊಂದು ಉದ್ದಟತನದ ಹೇಳಿಕೆ ನೀಡಿದೆ. ಅಯೋಧ್ಯೆ ಧ್ವಜಾರೋಹಣವನ್ನು ಉಲ್ಲೇಖಿಸಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿಕೆಯೊಂದನ್ನ ರಿಲೀಸ್ ಮಾಡಿದೆ. ಆ ಹೇಳಿಕೆಯಲ್ಲಿ ರಾಮಮಂದಿರ ಧ್ವಜಾರೋಹಣವನ್ನ ಪಾಕ್ ಉಲ್ಲೇಖಿಸಿದೆ. ಅಲ್ಲದೆ ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ, ಪುರಾತನ ಪರಂಪರೆಯ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ, ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಗಮನ ಹರಿಸಬೇಕು ಅಂತ ಪಾಕಿಸ್ತಾನ ಹೇಳಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಪಾರಂಪರಿಕ ಕಟ್ಟಡಗಳನ್ನು ಧ್ವಂಸಗೊಳಿಸಿ ಭಾರತ ರಾಮ ಮಂದಿರ ಕಟ್ಟಿದೆ. ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ, ಪರಂಪರೆ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ, ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಗಮನ ಹರಿಸಬೇಕು. ಅಲ್ಪಸಂಖ್ಯಾತರ ಬಗ್ಗೆ ಪಾಕ್ನ ಈ ಹೇಳಿಕೆ ಭೂತದ ಬಾಯಲ್ಲಿನ ಭಗವದ್ಗೀತೆಯಾದಂತಾಗಿದೆ. ಯಾಕಂದ್ರೆ ಪಾಕಿಸ್ತಾನ ತನ್ನ ನೆಲದಲ್ಲಿರುವ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಕ್ರೈಸ್ತರು, ಸಿಖ್, ಬೌದ್ಧರು ಜೊತೆಗೆ ಅಹಮದೀಯರನ್ನ ನಿರಂತರವಾಗಿ ಶೋಷಿಸ್ತಾ ಇದೆ. ಇದರಲ್ಲಿ ಅಹಮದೀಯರು ಅಂದರೆ ಭಾರತದಿಂದ ವಲಸೆ ಹೋಗಿರುವ ಮುಸಲ್ಮಾನರನ್ನ ಎರಡನೇ ದರ್ಜೆಯ ಪ್ರಜೆಯ ರೀತಿಯಲ್ಲಿ ನಡೆಸಿಕೊಳ್ತಾ ಇದೆ. ಇದಕ್ಕೆ 1947ರಿಂದ ಹಿಡಿದು ಇಲ್ಲಿವರೆಗಿನ ಅಂಕಿ ಅಂಶಗಳೇ ಸಾಕ್ಷ್ಯ. 1951ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ 22.05% ಜನರಿದ್ರು. ಕ್ರಿಶ್ಚಿಯನ್ರು 1.28%, 2.2% ಅಹಮದಿಯರಿದ್ರೆ ಸಿಖ್ಖರು 1.26%. ಇನ್ನು 2023ರ ವರದಿ ಪ್ರಕಾರ ಪಾಕ್ನಲ್ಲಿ ಸುಮಾರು 1.61% ಹಿಂದೂಗಳಿದ್ರು. ಕ್ರಿಶ್ಚಿಯನ್ನರು 1.37% ಜನ ಇದ್ರು. ಆದರೆ ಅಹಮದಿಯರ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಸುಮಾರು 0.22 ಲಕ್ಷ ಅಹಮದಿಯರಿದ್ದಾರೆ. ಇನ್ನು 16,800 ಮಂದಿ ಸಿಖ್ಖರಿದ್ದಾರೆ. ಪಾಕ್ ಹೇಳಿಕೆ ಭಾರತ ಖಡಕ್ ತಿರುಗೇಟು.
ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿರುವ ಬಗ್ಗೆ ಪಾಕ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟ್ ನೀಡಿದ್ದು, ಅಲ್ಪಸಂಖ್ಯಾತರ ನಡೆಸಿಕೊಳ್ಳುವ ಬಗ್ಗೆ ಪಾಕಿಸ್ತಾನ ನಮಗೆ ಉಪನ್ಯಾಸ ನೀಡೋ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ. ತನ್ನದೇ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಡೆಸಿಕೊಳ್ಳೋ ರೀತಿಯನ್ನ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಪಾಕಿಸ್ತಾನ ಕೇಂದ್ರೀಕರಿಸುವುದು ಉತ್ತಮ ಅಂತ ತಿರುಗೇಟ್ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ನೋಡಿದರೆ ನಿರಂತರವಾಗಿ ಇಳಿಕೆ ಕಾಣುತ್ತೆ. ಇದು ಪಾಕಿಸ್ತಾನದ ನೀಚ ಬುದ್ಧಿಗೆ ಹಿಡಿದ ಕೈಗನ್ನಡಿ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ. ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್. ನ್ಯೂಸ್ ಡೆಸ್ಕ್.